ನೋಡಯ್ಯ ಕನ್ನಡ ಮೀಡಿಯಮ್ ಆದರೆ ಇನ್ನು ಕೆಲಸ ಸಿಗಲ್ಲ, ಕನ್ನಡ ಅನ್ನದ ಭಾಷೆ ಅಲ್ಲ, ಹುಚ್ಚರಂಗೆ ಮಾತಾಡಿದರು. ಇಂಗ್ಲೀಷ್ ಅನ್ನದ ಭಾಷೆ, ಮೂರ್ಖತನದ ಮಾತದು. ಸರ್, ಇವತ್ತು ಮನೆ ಭಾಷೆ ಆಗ್ಬಿಡ್ತಾ ಇದೆ ಸರ್ ಹೌದು, ಹಾಗೆ ಆಗಿದೆ. ಇಂಗ್ಲಿಷು. ತಂದೆ ತಾಯಿ ತಮ್ಮ ಮಕ್ಕಳ ಹತ್ರ ಅಪ್ಪಿ ತಪ್ಪಿ ಕನ್ನಡ ಮಾತಾಡೋದಿಲ್ಲ. ಆ ಮಗುಗೆ ಕನ್ನಡವೇ ಗೊತ್ತಿಲ್ಲ. ಇವರು ಏನು ಕೂಡ ಹೇಳ್ತಾ ಗೊತ್ತಾದ ಕೇಳಿದಾಗ, ಇಲ್ಲ ನಮಗ ಇಂಗ್ಲೀಷ್ ಕಲಿಬೇಕಲ್ವಾ, ಮಾಡಿದ್ರೆ ಕನ್ನಡ ಮಾತಾಡಿದರೆ ಅವ್ನಿಗೆ ಇಂಗ್ಲೀಷ್ ಸರಿಯಾಗಿ ಬರಲ್ಲ, ಯು ಶುಡ್ ನಾಟ್ ಟಾಕ್ ಇನ್ ಕನ್ನಡ ಅಂತಾರೆ ನಮ್ಮ ಎದುರುಗಡೆನೆ ಹೇಳ್ತಾರೆ. ಅಂದರೆ ಅದು ಎಷ್ಟು ತಪ್ಪು ಬಂತು ಅಂದರೆ, ಮತ್ತು ಕಾರಣ ಏನು ಗೊತ್ತಾ, ಇಂಗ್ಲೀಷ್ ತೊಗೊಂಡು ನಿನಗೆ ಕೆಲಸ ಸಿಗುತ್ತೆ ಅಂತ. ಭಾರಿ ದೊಡ್ಡ ತಪ್ಪದು, ಭಾರಿ ದೊಡ್ಡ ತಪ್ಪು. ಭ್ರಮೆಯನ್ನು ಕ್ರಿಯೇಟ್ ಮಾಡಿದ್ದೀವಿ ನಾವು, ಇಂಗ್ಲೀಷ್ ಅನ್ನದ ಭಾಷೆ ಅಂತ. ಕನ್ನಡ ಕೂಡ ಅನ್ನದ ಭಾಷೆನೇ. ಆದರೆ ಕನ್ನಡ ಜೊತೆ ಇಂಗ್ಲೀಷ್ ಭಾಷೆ ಕಲ್ತ್ಕೊಳ್ಳಿ, ಅದ್ರ ಬಗ್ಗೆ ದ್ವೇಷ ಏನೂ ಇಲ್ಲ ನನಗೆ. ಆದರೆ ಕನ್ನಡವನ್ನು ಬಿಟ್ಟು ಇಂಗ್ಲೀಷ್ ಮಾಡೋದಿದೆಯಲ್ಲ, ಅದು ತಪ್ಪಾಗುತ್ತೆ. ಮೋಹನ್ ಆಳ್ವ ಒಂದು ಕ್ರಾಂತಿ ಮಾಡಿದ್ದಾರೆ. ಅಲ್ಲಿ ಕನ್ನಡ ಮಾಧ್ಯಮ ಶಾಲೆ ಮಾಡಿದ್ದಾರೆ ಒಂದು. ಹೋಗಿ ಬಂದೆ ಮೊನ್ನೆ ಕನ್ನಡ ಮಾಧ್ಯಮ ಶಾಲೆ ಅದು. ನೀವು ನಂಬ್ತೀರಾ, ಅದಕ್ಕೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮಾಡ್ತಾರೆ ಅವರು. 180 200 ಸೀಟ್ ಇರಬೇಕು ಅದಕ್ಕೆ. ಈ ವರ್ಷ 18,000 ಮಂದಿ ಪರೀಕ್ಷೆ ತೊಗೊಂಡಿದ್ದಾರೆ. ಎಂಟ್ರೆನ್ಸ್ ಎಕ್ಸಾಮಿನೇಷನ್ 18,000 ವಿದ್ಯಾರ್ಥಿಗಳು ಬೇರೆ ಬೇರೆ ಬಸ್ಸಲ್ಲಿ ಬಂದು ಕೂತ್ಕೊಂಡು, ರಾತ್ರಿಯೆಲ್ಲ ಕೂತ್ಕೊಂಡು ಪರೀಕ್ಷೆ ಬರೆದು ಎಂಟ್ರೆನ್ಸ್ ಎಕ್ಸಾಮ್ ಕೊಟ್ಟಿದ್ದಾರೆ. 180 ಅಷ್ಟೇ. ಅಷ್ಟು ಸೀಟಿಗೆ ಇಷ್ಟು ಅಂದರೆ ಏನಾಯಿತು, ತೊಂದರೆ ಇಲ್ಲ. ಕನ್ನಡ ಮಾಧ್ಯಮ ಶಾಲೆಗಳನ್ನು ಮಾಡೋದಕ್ಕೆ ಹೇಗೆ ನಡೆಸಬೇಕು ಹಾಗೆ ನಡೆಸಬೇಕು. ಅದನ್ನು ಚೆನ್ನಾಗಿ ನಡೆಸಿದ್ರೆ ಕನ್ನಡ ಶಾಲೆಗಳು ಕೂಡ ಇಂಗ್ಲೀಷ್ ಮಾಧ್ಯಮ ಶಾಲೆಗಳಕ್ಕಿಂತ ಚೆನ್ನಾಗಿ ಕೆಲಸ ಮಾಡ್ಬೋದು. ಇನ್ನೊಂದು, ನನಗೆ ಹತ್ತಿರವಾದಂಥ ಭಾಷೆ ನನ್ನ ಮಾತೃಭಾಷೆ. ನನ್ನ ಕನಸು ಬಿಡೋದಕ್ಕೆ ಕನ್ನಡದಲ್ಲೇ ಕನಸು ಬೀಳ್ತಾವೆ, ಇಂಗ್ಲೀಷಲ್ಲಿ ಕನಸು ಬೀಳಲ್ಲ ನಮಗೆ. ಮಾತೃಭಾಷೆ ಅದು.